ನಮ್ಮ ಜೊತೆ NDA ಅಭ್ಯರ್ಥಿ ಆಗಿರುವಂಥ ಗೋವಿಂದರಾಜ್ ಅವರು ಇದೆ, ಬನ್ನಿ ಅವ್ರನ್ನೇ ಮಾತಾಡ್ಸೋ ಹೋಗೋಣ. ಸರ್, ಇವತ್ತು ಮತದಾನ ಆರಂಭ ಆಗಿದೆ. ತಾವು ನಿರೀಕ್ಷೆ ಮಾಡಿದಂತೆ ತಮ್ಮ ಪರವಾಗಿ ಮತಗಳು ಬರುತ್ತಾ? GD ದೇವೇಗೌಡರ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು, ಅವರೇ ಬಂದು ಮತ ಮಾಡಿ ಹೋಗಿದ್ದಾರೆ. ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಅವರು ಮೊದಲನೇ ಮತದಾನ ಅವರೇ ಮಾಡಿದ್ದು. ನಾನು ಸಹ ಒಳಗೆ ಇದ್ದೆ. ಅಣ್ಣ ನಮಸ್ಕಾರ, ಚಾಮುಂಡಿ ತಾಯಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಗೋವಿಂದರಾಜಿಗೆ ಮತ ಹಾಕಿ ಅವ್ರನ್ನ ಗೆಲ್ಸ್ಕೊಂಬನ್ನಿ ಅಂತ ನೀವು ಬಂದು ಮೊದಲನೇ ಮತ ಹಾಕಿದ್ದೀರಣ್ಣ, ಧನ್ಯವಾದ ಅಂತ ಹೇಳಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, JDS ಅಭ್ಯರ್ಥಿ ಗೆಲ್ತಾರೆ, ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ನಮ್ಗೆ ದೊಡ್ಡ ಆಶೀರ್ವಾದ ಇವತ್ತಿನ ದಿವಸ ಮೊದಲನೇ ಮತದಾನ ಆಗಿದ್ದು. ಅಲ್ಲ, ಕಾಂಗ್ರೆಸ್ ನಾಯಕರು JDS ನಾಯಕರು ಶಾಸಕರನ್ನ ಸಂಪರ್ಕ ಮಾಡಿದರೆ ಅಡ್ಡ ಮತದಾನ ಆಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿತ್ತು. ನೋಡಿ, ಆ ವಿಷಯದಲ್ಲಿ ನಾವು ಭಾಳ ಯಶಸ್ವಿ ಆಗಿದ್ದೀವಿ. ನಮ್ದು ಯಾವುದೇ ಶಾಸಕರು ಆ ರೀತಿ ಯಾರಿಗೆ ಸಂಪರ್ಕಕ್ಕೆ ಹೋಗಿಲ್ಲ. ನೋಡಿ, ಎಲ್ಲರೂ ಇಲ್ಲೇ ಇದ್ದಾರೆ. ರೇವಣ್ಣವರು ಅಲ್ಲಿ ಚೇಂಬರಲ್ಲಿ ಕೂತಿದ್ದಾರೆ. ನಮ್ಮದೆಲ್ಲ 17 ಶಾಸಕರು ಮಂಜಣ್ಣ ಅಂತಿದ್ರು. ನೋಡಿ, ಅವತ್ತಿಂದ ಅವರು ನಮ್ಮ ಸಂಪರ್ಕದಲ್ಲೇ ಇದ್ದಾರೆ. ಯಾರು ನಮ್ಮ ಸಂಪರ್ಕ ಬಿಟ್ಟು ಹೋಗಿಲ್ಲ. ವಿ ಆರ್ ಆಲ್ ಯುನೈಟೆಡ್. ದಿಸ್ ಎಲೆಕ್ಷನ್ ಹ್ಯಾಸ್ ಬ್ರಾಟ್ ಎವರಿಬಡಿ ಆನ್ ಟು ದಿ ಸಿಂಗಲ್ ಸ್ಟೇಜ್. ಹಾಗಾಗಿ ನಮಗೆ ಭಾಳ ಸಂತೋಷ ಇದೆ. ನಮ್ಮ ಪಕ್ಷ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ. ಸರ್, ತಾವು ಗೆಲ್ತೀರಾ ಸರ್? ಈಗ ಇರುವಂಥ ಮತಗಳ ಜೊತೆಗೆ ನಿಮ್ಮ ಆತ್ಮಸಾಕ್ಷಿ ಮತಗಳು ತಮಗೆ ಪರವಾಗಿ ಏನಾದರೂ ಬರುತ್ತಾ ಅಂತ? ನೋಡಿ, ನಾವು ಅವತ್ತಿಂದ ಅದೇ ಹೇಳ್ತೀನಿ, ಆತ್ಮಸಾಕ್ಷಿ ಮತಗಳು ನಮಗೆ 2 ಮತಗಳೇ ಕೊರತೆ ಇರೋದು. ಆ 2 ಮತ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾವು ಚುನಾವಣೆ ಮಾಡಿದ್ದೀವಿ. ಖಂಡಿತ ನಾವು ಗೆಲ್ತೀವಿ ಅಂತ ಆಶಾಭಾವನೆ ಇದೆ. ಇವಿಷ್ಟು ಗೋವಿಂದರಾಜ್ ಅವರ ಮಾತಾಗಿರುವಂಥದ್ದು. ಯಾವುದೇ ಅಡ್ಡ ಮತದಾನ ಆಗೋದಿಲ್ಲ JDS ನಿಂದ, ನಾವು ಗೆಲ್ತೇವೆ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ G ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.